ಗಾಯತ್ರಿ ಶಾಂತೇಗೌಡಗೆ ಮತ್ತೆ ಮಂತ್ರಿಗಿರಿ ಫಿಕ್ಸ್. ಹೈಕಮಾಂಡ್ ಲಿಸ್ಟ್ ನಲ್ಲಿದ್ರು ಅವಕಾಶ ವಂಚಿತರಾಗಿದ್ದ ಗಾಯತ್ರಿ ಈಗ ಮಂತ್ರಿಗಿರಿ ಅವರಿಗೆ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ ನಲ್ಲಿದ್ರು ಕೂಡ ಅವಕಾಶ ವಂಚಿತರಾಗಿದ್ರು ಗಾಯತ್ರಿ ಶಾಂತೇಗೌಡ. ಗಾಯತ್ರಿ ಪದ ಗ್ರಹಣ ತಡೆದಿದ್ದಕ್ಕೆ ಸಿದ್ದೂರದ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಸಿದ್ದೂರದ ಹೈಕಮಾಂಡ್ ಭಾರಿ ಬೇಸರ ವ್ಯಕ್ತಪಡಿಸ್ತಾ ಇರುವಂತದ್ದು. ಎಲ್ಲವೂ ನೀವು ಹೇಳಿದಂತೆ ನಡೆಯಬೇಕೆಂಬುದು ಸರಿಯಲ್ಲ ಅಂತ ಚಾಟಿ ಬೀಸಿದೆ. ಸಿದ್ದರಾಮಯ್ಯ ವಿರುದ್ಧವೇ ಗುಡುಗಿದೆ ಇಲ್ಲಿ ಹೈಕಮಾಂಡ್. ಗಾಯತ್ರಿ ಶಾಂತೇಗೌಡಗೆ ಈಗ ಮತ್ತೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹೈಕಮಾಂಡ್ ಲಿಸ್ಟ್ ನಲ್ಲಿ ಇದ್ರೂ ಕೂಡ ಅವರು ಏನು ಅವಕಾಶ ವಂಚಿತರಾಗಿದ್ರು. ಪದಗ್ರಹಣ ತಡೆದಿದ್ದಕ್ಕೆ ಇಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಕೂಡ ಅಸಮಾಧಾನ ವ್ಯಕ್ತ ಆಗ್ತಾ ಇರುವಂತದ್ದು. ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ಹೈಕಮಾಂಡ್ ಭಾರಿ ಬೇಸರ ವ್ಯಕ್ತಪಡಿಸಿರುವಂತದ್ದು. ಎಲ್ಲವೂ ನೀವು ಹೇಳಿದಂತೆ ನಡೆಯಬೇಕೆಂಬುದು ಸರಿಯಲ್ಲ ಅಂತ ಸಿದ್ದರಾಮಯ್ಯ ವಿರುದ್ಧವೇ ಹೈಕಮಾಂಡ್ ಇಲ್ಲಿ ಚಾಟಿ ಬೀಸಿರುವಂತದ್ದು. ಕೊನೆ ಹಂತದಲ್ಲಿ ಗಾಯತ್ರಿ ಶಾಂತೇಗೌಡ ಅವರ ಪದಗ್ರಹಣ ನೆರವೇರಲಿಲ್ಲ. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಕರೆ ಮಾಡಿ ತಿಳಿಸಿದ್ರು ಪ್ರಮಾಣ ವಚನ ಸ್ವೀಕಾರ ಮಾಡದಂತೆ ಅಂತ ಕೂಡ ಒಂದಿಷ್ಟು ಮಾಹಿತಿ ಲಭ್ಯವಾಗಿತ್ತು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಗಾಯತ್ರಿ ಶಾಂತೇಗೌಡಗೆ ಮತ್ತೆ ಮಂತ್ರಿಗಿರಿ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ಹಾಗೆ ಹೈಕಮಾಂಡ್ ಮಾಜಿ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸಿರುವಂತದ್ದು.